ಹಾಗಾದರೆ ತಮ್ಮ ಮದುವೆ ಕನಸು. ಅಂಧ ಹುಡುಗ ನಿನಗ್ ಸಿಗೋದೇ ಇಲ್ಲ. ನೀವೇನಾದ್ರೂ ಹುಡುಕ್ಲಿಲ್ಲ ಅಂದ್ರೆ ಲವ್ ಮಾಡಿ ಓಡೋಗ್ತೀನಿ ಅಷ್ಟೇ. ಹಂಗೆ ಎಷ್ಟು ಮಾತಾಡ್ತಾಳ ನೋಡು. ವಂಶಿ, ಇನ್ನೇನು ಅಡ್ಗೆ ಆಯ್ತು, ಎಲ್ಲರೂ ಊಟಕ್ಕೆ ಕರ್ಬಿಡಮ್ಮ. ಅದು ನಿಜಾನೇ ಆಗ್ತಿದೆ. ಇದನ್ನೆಲ್ಲ ನಮ್ಮ ಕೃಷ್ಣನಿಗೆ ಹೇಗೆ ಅರ್ಥ ಮಾಡಿಸೋದು ಗೊತ್ತಾಗ್ತಿಲ್ಲ. ಆ ವಂಶಿ ಮನೆ ಕಾಲಿಟ್ಟಾಗಿಂದ ಹೀಗಾಗ್ತಿದೆ. ಆ ದೊರೆಸ್ವಾಮಿ ಕುಟುಂಬದವರು ನಮ್ಮ ಮನೆನ 2 ಭಾಗ ಮಾಡಿಬಿಟ್ರು. ಸದ್ಯ ಆ ಹಿರಿ ಮನುಷ್ಯ ಹೇಳಿದ ಸರಿಯಾಗೇ ಇದೆ. ನನ್ನ ಮಗಳ ಜಾತಕದ ಪ್ರಕಾರನೂ ಅವಳು ಈ ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಮನೆ ಮುರಿದು ಹೋಗುತ್ತೆ ಅಂತಾನೇ ಇದೆ. ಸದ್ಯ ಅಪವಾದ ದೊರೆಸ್ವಾಮಿ ಮೇಲೆ ಬಿತ್ತಲ್ಲ. ರೀ, ನೀವು ಸ್ವಲ್ಪ ಸಮಾಧಾನ ಆಗಿ. ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನಗೆ. ಗೊತ್ತಾಗ್ತಿಲ್ಲ ಅಂತಂದ್ರೆ ಸುಮ್ನಿದ್ಬಿಡಿ. ಹಾಗಾದ್ರೆ ಕಾಲಕ್ಕೆ ಎಲ್ಲಾನು ಸರಿ ಮಾಡೋ ಶಕ್ತಿ ಇದೆ. ಟೈಮ್ ಬಂದಾಗ ಎಲ್ಲ ಅದಾಗದೆ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ. ನಮ್ಮ ಮನೆಯವ್ರಿಗಂತೂ ಮೊದಲೇ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಾನೆ ಗೊತ್ತಾಗಲ್ಲ. ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬಿಡ್ತಾರೆ. ಛೇ, ಇವನು ಬಂದಿರೋ ಕೋಪಕ್ಕೆ ಇವ್ರ ಮನೆಯವ್ರನ್ನೆಲ್ಲ ಆಚೆ ಹಾಕ್ತಾನೆ ಅನ್ಕೊಂಡ್ರೆ ಪಾಪ ಪುಣ್ಯದ ಕತೆ ಹೇಳ್ತಿದ್ದಾನಲ್ಲ. ಎಲ್ರೂ ಒಂದೇ ಬಣ್ಣ ರೀ. ಎಲ್ಲಿ ನಮ್ ಕೃಷ್ಣನ್ ಜೀವನ ಹಾದಿ ತಪ್ಪಿ ಹಾಳಾಗ್ಬಿಡುತ್ತೋ ಅಂತ ನನಗ್ ಭಯ ಆಗ್ತಿದೆ. ಇದರಿಂದೆಲ್ಲ ನಮ್ಮ ಕೃಷ್ಣನ್ನ ನಮ್ಮ ಮನೆಯವ್ರನ್ನ ಎಲ್ಲ ಹೇಗೆ ಹೊರಗೆ ತರಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೀವು ತುಂಬಾ ಗಾಬರಿ ಆಗಿದ್ದೀರಾ. ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡೋಣ, ಟೈಮ್ ಕೊಡೋಣ. ಅವಾಗ ಏನಾದ್ರೂ ಒಂದ್ ಪರಿಹಾರ ಸಿಕ್ಕೇ ಸಿಗುತ್ತೆ. ಇಲ್ಲಿ ಆಗ್ತಿರೋದನ್ನ ನೋಡ್ತಿದ್ರೆ ಯಾರಿಗಾದ್ರೂ ಟೆನ್ಷನ್ ಆಗ್ತಿರೋದಕ್ಕೆ ಸಾಧ್ಯನಾ? ಇದು ನಮ್ಮ ಮನೆ, ನಮ್ಮ ಕುಟುಂಬ. ಇದನ್ನು ಒಟ್ಟಿಗೆ ಒಗ್ಗಟ್ಟಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ನಾನ್ ಈ ಮನೆಯವ್ರನ್ನೆಲ್ಲ ಹೇಗೆ ಮನೆಯಿಂದ ಹೊರಗಡೆ ದಬ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಇವನ್ ನೋಡಿದ್ರೆ ಒಗ್ಗಟ್ ಬಗ್ಗೆ ಮಾತಾಡ್ತಿದ್ದಾನೆ. ರೀ, ನೀವ್ ಹೀಗೆ ಯೋಚನೆ ಮಾಡ್ತಿದ್ರೆ ನೀವ್ ಖುಷಿಯಾಗಿರೋದ್ ಯಾವಾಗ? ಆ ಖುಷಿ ನಮ್ಮ ಕುಟುಂಬ ಒಡೆದಾಗ್ಲೇ ಹೊರಟು ಹೋಯ್ತು. ಅದು ವಾಪಸ್ ಬರಬೇಕು ಅಂತಂದ್ರೆ ಮತ್ತೆ ನಮ್ಮ ಕುಟುಂಬ ಒಂದಾಗಬೇಕು. ನಾನ್ ಹಾಳ್ ಮಾಡೋದ್ರಲ್ಲಿದ್ರೆ ಇವನ್ ಸರಿ ಮಾಡೋದ್ರಲ್ಲಿದ್ದಾನಲ್ಲ. ಎಷ್ಟು ಹೇಳಿದ್ರು ಮತ್ತೆ ಅದೇ ಕಡೆಗೆ ಹೋಗ್ತಿದ್ದಾನಲ್ಲ ಇವನು. ಆಮೇಲೆ ವಂಶಿ, ಏನಮ್ಮ 10 ನಿಮಿಷ ಅಂದ್ಬಿಟ್ಟು 10 ಗಂಟೆ ಆದ್ರೆ ನೀವು ಯಾರು ಅಡುಗೆ ಮನೆನೇ ಬಿಟ್ಟು ಬರ್ತಾ ಇಲ್ಲ. ಹೊಟ್ಟೆ ಚುರ್ರ ಅಂತಿದೆ. ಅಡಿಗೆ ಎಲ್ಲ ರೆಡಿ ಇದೆ, ನಿಮ್ಮನ್ನ ಊಟ ಕರೆಯೋಣ ಅಂತಾನೆ ಬಂದೆ. ಎಲ್ರು ಬನ್ನಿ. ಇಷ್ಟು ದಿವಸ ಹಾಳಾದ ನಳಿನಿ ಊಟ ತಿಂದು ತಿಂದು ನಾಲ್ಗೆ ಎಲ್ಲ ಕೆಟ್ಟು ಹೋಗಿದೆ. ಇವತ್ತಾದ್ರೂ ಒಂದು ರುಚಿಯಾದ ಊಟ ಮಾಡೋಣ. ನಡೀರಿ ಮಾಮ, ನಡೀರಿ. ನಡ್ರಿ. ಅಪ್ಪ ಬನ್ನಿ, ಊಟ ಕುತ್ಕೊಳ್ಳೋಣ. ಇಲ್ಲಪ್ಪ, ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅಲ್ಲ ಯಾಕಪ್ಪ? ನನಗೊಂದು ಸ್ವಲ್ಪ ಸುಸ್ತಾಗಿದೆ ಕಣೋ, ರೆಸ್ಟ್ ತಗೋಬೇಕು. ಹೋಗು, ನೀವು ಊಟ ಮಾಡಿ, ಆಮೇಲೆ ನಾನು ಮಾಡ್ತೀನಿ. ಕೃಷ್ಣ, ಊಟ ರೆಡಿ ಇದೆ. ವಂಶಿ, ಊಟಕ್ಕೆ ಬಾ. ಹಾ ಮಾ, ಬಂದೆ.
ನನ್ನ ಪಾಲ್ಗೆ ಈ ಕುಟುಂಬನೇ ಸರ್ವಸ್ವ ಆಗಿತ್ತು. ನಾನು ಆ ದೇವರಿಗಿಂತ ಹೆಚ್ಚು ಇವ್ರುಗಳನ್ನೇ ನಂಬಿದ್ದೆ, ಅಷ್ಟೇ ಪ್ರೀತಿ ಮಾಡ್ತಿದ್ದೆ. ಆದ್ರೆ ಈಗ ನೋಡಿದ್ರೆ ಎಲ್ಲ ಹೊಳೆಯಲ್ಲಿ ಹುಣಸೆಣ್ಣು ತೊಳೆದ ಹಾಗೆ ಆಗೋಗಿದೆ. ಇನ್ನು ಆ ಖುಷಿ ಎಲ್ಲ ಕನಸು ಮಾತ್ರ. ರೀ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನಿಮ್ಮನ್ನ ನಂಬ್ಕೊಂಡು ನಾನಿದ್ದೀನಿ. ನೀವ್ ಸಂತೋಷವಾಗಿದ್ರೆ ಮಾತ್ರ ನಾನ್ ಖುಷಿಯಾಗಿರೋದಕ್ಕೆ ಸಾಧ್ಯ. ಅಳಿಯಂದ್ರೆ ನಿಮ್ ನೋವು ನನಗೆ ಅರ್ಥ ಆಗತ್ತೆ, ಆದ್ರೆ ಮನೆಯವ್ರಿಗೂ ಅರ್ಥ ಆಗ್ಬೇಕಲ್ವಾ? ಅಲ್ಲ, ನೀವ್ ಯೋಚನೆ ಮಾಡ್ದ ಹಾಗೆ ಅವ್ರು ಒಂದಿನಾದ್ರೂ ಯೋಚನೆ ಮಾಡಿದಾರ ಹೇಳಿ? ಹೌದು ರೀ, ಈಗ್ಲೂ ಅಷ್ಟೇ. ಒಳ್ಳೆ ಪಾರ್ಟಿಗೆ ಹೋಗೋ ತರ ರೆಡಿ ಆಗ್ಬಿಟ್ಟು ವಂಶಿ ಮನೆಗೆ ಹೋದ್ರು. ಇದೇ ತರ ಆದ್ರೆ ಇನ್ನೊಂದ್ ಸ್ವಲ್ಪ ದಿನ ಕೃಷ್ಣನ್ನ ಅವ್ರ ಜೊತೆಲೆ ಅವ್ರ ಮನೇಲೆ ಇರಿಸ್ಕೊಂಡ್ಬಿಡ್ತಾರೆ.